ಅವರಲ್ಲಿ ಏಕ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಪರಿಶುದ್ಧಾತ್ಮನು ಆ ಕಾರ್ಯ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಕೊನೆಗೆ ಅವರಿಗೆ ಬಹಳ ಅದ್ಭುತವಾಗಿ ಆತನು ಬೋಧಿಸಿದಂಥ ಸಂಗತಿಯನ್ನು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ 14ನೇ ವಚನ ನೋಡುತ್ತೇವೆ. ನೀವೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ಬಂದಿರಬೇಕೆಂಬುದಾಗಿ ಬೋಧಿಸಿದ ಕರ್ತನ ಹಾಗೆ ಆತನು ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 1:14 ಎಲ್ಲರೂ ಏಕ ಮನಸ್ಸುಳ್ಳವರಾಗಿ ದೇವರನ್ನು ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿದ್ದರು. ಯೇಸು ಸ್ವಾಮಿ ಕೊನೆಯಲ್ಲಿ ಎಣ್ಣೆ ಮರಗಳ ಗುಡ್ಡದ ಮೇಲೆ ಅವರ ಎದುರಿಗೆ ಕಾಣಲ್ಪಟ್ಟು ಆತನು ಆರೋಹಣವಾಗಿ ಅವರ ಕಣ್ಣೆದುರಿಗೆ ಎತ್ತಲ್ಪಟ್ಟಾಗ ಈಗ ಆಕಾಶಕ್ಕೆ ನೀವು ಯಾವ ರೀತಿಯಾಗಿ ಏರಿ ಹೋಗಿರುವುದನ್ನು ಕಾಣುತ್ತಾ ಇದ್ದೀರೋ ಅದೇ ಯೇಸು ತಿರುಗಿ ಆಕಾಶದಲ್ಲಿ ಆತನು ಇಳಿದು ಬರುವುದನ್ನು ನೀವು ಕಾಣುವಿರಿ ಎಂಬುದಾಗಿ ದೂತರು ಅವರಿಗೆ ಹೇಳಿದ ಸಂದೇಶದ ನಂತರ ಅವರು ಬಹಳ ಭಯಭಕ್ತಿ ಉಳ್ಳವರಾಗಿ ಅಂದಿನಿಂದ ಅವರು ಏಕ ಮನಸ್ಸುಳ್ಳವರಾಗಿ ನಾವು ನೋಡುತ್ತೇವೆ. ಅವರು ದೇವರನ್ನು ಪ್ರಾರ್ಥನೆ ಮಾಡುವುದನ್ನು ಅವರು ನಿರತರಾದರು. ಪ್ರಾರ್ಥನೆ ಮಾಡುವಾಗ ಏಕ ಮನಸ್ಸಿನೊಂದಿಗೆ ಪ್ರಾರ್ಥನೆ ಮಾಡುವುದರಲ್ಲಿ ಅವರು ನಿರತರಾದರು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನಾವು ನೋಡ್ತೇವೆ. 1-2ನೇ ವಚನದ ನೋಡುತ್ತೇವೆ. 50ಮ ದಿವಸ ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಅವರು ಕೂಡಿದ್ದರು ಎಂಬುದಾಗಿ ನಾವು ಕಾಣುತ್ತೇವೆ. ದೇವರಿಗೆ ಸ್ತೋತ್ರ. ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಅವರು ಸೇರಿ ಬಂದಿದ್ದರು. ಯಾವಾಗ ನಮ್ಮಲ್ಲಿ ಏಕ ಮನಸ್ಸು ಇರುವುದಿಲ್ಲವೋ ಅಲ್ಲಿ ಒಂದೇ ಸ್ಥಳದಲ್ಲಿ ಒಂದೇ ಗುಂಪಾಗಿ ಒಂದೇ ಅನ್ಯೂನತೆಯಲ್ಲಿ ಸೇರಿ ಬರುವುದಕ್ಕೆ ಅದು ಹೋರಾಟ ಮಾಡುತ್ತದೆ. ಐಕ್ಯತೆ ಎಲ್ಲಿರುವುದಿಲ್ಲವೋ ಶರೀರ, ಮನಸ್ಸು, ಆತ್ಮ ಈ 3 ಹೋರಾಟವನ್ನು ಮಾಡಿ ಅದು ವಿಭಜನೆಗೆ ಕಾರಣವಾಗಲ್ಪಡುತ್ತದೆ. ನಾವು ನಮ್ಮ ದೇವರ ಒಂದು ಯೋಚನೆ, ದೇವರ ಹಿತ, ಆ ದೇವರ ನಿಯಮ, ದೇವರ ಆಜ್ಞೆ, ದೇವರ ಒಡಂಬಡಿಕೆ, ದೇವರ ಆ ಸಂಕಲ್ಪ, ದೇವರ ಶರೀರ, ದೇವರ ಯೋಚನೆಯಿಂದ ನಾವು ವಿಭಜಿಸಲ್ಪಡುವುದಕ್ಕೋಸ್ಕರವಾಗಿ ಈ ವಿಚಿತ್ರವಾದ ಮನಸ್ಸು ಬಹಳ ಹೋರಾಡ್ತದೆ. ಈ ಮನಸ್ಸಿನಲ್ಲಿಯೇ ಸೈತಾನನು ತುಂಬ ಗಲಿಬಿಲಿಗಳನ್ನು ಮಾಡುವನಾಗಿದ್ದಾನೆ. ಆದುದರಿಂದ ನಾವು ಕ್ರಿಸ್ತನನ್ನೇ ನಮ್ಮ ಮನಸ್ಸಿನ ಮೇಲೆ ಧರಿಸಿಕೊಂಡು ಆ ಕ್ರಿಸ್ತನ ಹಾಗೆ ನಮ್ಮ ಮನಸ್ಸು ನಾವು ಇರುವುದಾದರೆ ನಾವು ಆತನ ಐಕ್ಯತೆಯಲ್ಲಿ ಯಾವಾಗಲೂ ನೆಲೆಯಾಗಿರುವವರಾಗಿದ್ದೇವೆ. ಹಲ್ಲೆಲೂಯಾ. ಅವರು ಏಕ ಮನಸ್ಸುಳ್ಳವರಾಗಿದ್ದರು. ಒಂದೇ ಸ್ಥಳದಲ್ಲಿ ಅವರು ಸೇರಿ ಬಂದು ದೇವರನ್ನು ಅವರು ಆರಾಧಿಸುವಂತೆ ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುವರಾಗಿದ್ದೇವೆ. ದೇವರಿಗೆ ಸ್ತೋತ್ರ.